ಬುಡಕಟ್ಟು ಸಾಂಸ್ಕೃತಿಕ ಉತ್ಸವ, ಆದಿಕವಿ ಮಹರ್ಷಿ ವಾಲ್ಮೀಕಿಯ ವಿಶ್ವವಿದ್ಯಾಲಯ ನಾಮಫಲಕ ಅನಾವರಣ ಹಾಗೂ ಆರ್ಟಿಕಲ್ 371J ದಶಮಾನೋತ್ಸವದ ಹಾಗೂ 936 ಕೋಟಿಗಳ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಅಡಿಗಲ್ಲು ಸಮಾರಂಭದ ವೇದಿಕೆ ಮೇಲಿದ್ದಂಥ ನಮ್ಮೆಲ್ಲರ ಹಿರಿಯರು, ಕಾನೂನು ಮತ್ತು ಸಂಸದೀಯ ಹಾಗೂ ಪ್ರವಾಸೋದ್ಯಮ ಇಲಾಖೆಯ ಸಚಿವರು, ನನ್ನ ಹಿರಿಯರಾದಂಥ HK ಪಾಟೀಲ್ ಸಾಹೇಬ್ರೆ, ಈಗ ತಾನೇ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದಂಥ ಕೊಪ್ಪಳದ ಜಿಲ್ಲೆಯ ಅಧ್ಯಕ್ಷರು, ಆತ್ಮೀಯರು, ಹಿರಿಯರಾದಂಥ ಅಮರೇಗೌಡ ಬಯ್ಯಾಪುರ್ ಸಾಹೇಬ್ರೆ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರು, ನನ್ನ ಮಿತ್ರರು ಆದಂಥ ಶರಣೇಗೌಡ ಬಯ್ಯಾಪುರ್ ಅವರೇ, ವೇದಿಕೆ ಮೇಲಿದ್ದಂಥ ಎಲ್ಲ ಪಕ್ಷದ ಎಲ್ಲ ಮುಖಂಡರೇ, ಇಲ್ಲಿ ಸೇರಿದಂಥ ಎಲ್ಲ ನನ್ನ ಹಿರಿಯರೇ, ಯುವಕ ಮಿತ್ರರೇ, ತಾಯಂದಿರೇ ಹಾಗೂ ಪತ್ರಿಕಾ ಬಳಗದ ಮಿತ್ರರೇ, ಬಂಧುಗಳೇ, ಇವತ್ತಿನ ಈ ಕಾರ್ಯಕ್ರಮವನ್ನು ನೋಡಿದ್ರೆ, ಇವತ್ತಿನ ಈ ಒಂದು ಜನಸಮೂಹವನ್ನು ನೋಡಿದ್ರೆ ನಿಜವಾಗಲೂ ಈ ಭಾಗದೊಳಗ ಈ ಕ್ಷೇತ್ರದ ಶಾಸಕರಾದಂಥ ನನ್ನ ಮಿತ್ರರಾದಂಥ ಬಸವನಗೌಡ ದದ್ದಲ್ ಅವರು ಅತಿ ಹೆಚ್ಚು ಕೆಲಸವನ್ನ ಮಾಡೋದ್ರ ಮುಖಾಂತರ ಜನರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ತಾವು ಒಂದ್ಸತೆ ಇವತ್ತು 1-2 ವರ್ಷದೊಳಗ ಕನಿಷ್ಠ 936 ಕೋಟಿ ದುಡ್ಡನ್ನ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದ್ರೆ ಅಭಿವೃದ್ಧಿ ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನ ತಾವು ಗಮನಿಸಬಹುದು. ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವು ಬಂದಿದ್ದೀರಿ. ನಿಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಈ ರಾಜ್ಯಕ್ಕೆ ಏನೇನು ಕೊಡುಗೆಯನ್ನು ಕೊಟ್ಟಿದ್ದೀವಿ, ಈ ಭಾಗಕ್ಕೆ ಏನೇನು ಕೊಡುಗೆಯನ್ನು ಕೊಟ್ಟಿದ್ದೀವಿ ಅಂತ ಹೇಳಲಿಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಬರ್ತಾ ಇದ್ದಾರೆ. ಅದರ ಜೊತೆಗೆ ಆರ್ಟಿಕಲ್ 371J ಈ ಭಾಗಕ್ಕೆ ಕೊಟ್ಟು ಎಷ್ಟು ಉದ್ಯೋಗವನ್ನ ಕೊಟ್ಟಿದ್ದೀನಿ ಅಂತ ಹೇಳಲಿಕ್ಕೆ ಈ ಭಾಗದ ನಮ್ಮ ಭಾಗದ ದೇವರಂತೆ ಹೆಸರು ಪಡೆದಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಇಲ್ಲಿ ಬರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮೊನ್ನೆ ಒಬ್ರು ಯಾರು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನ ಕೊಟ್ರು. ನನಗೆ ಆಶ್ಚರ್ಯ ಅನಿಸುತ್ತೆ. ಅವ್ರ ಹೇಳಿಕೆ ಯಾವ ರೀತಿ ಇತ್ತು ಅಂದ್ರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಈ ರಾಜ್ಯಕ್ಕೆ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ, ಈ ಭಾಗಕ್ಕೆ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳುವಂತ ಕೆಲಸವನ್ನ ಮಾಡಿದ್ರು. ಸನ್ಮಾನ್ಯ ಮಾಜಿ ಸಚಿವರಿಗೆ ನಾನು ವಿನಂತಿಯನ್ನ ಮಾಡ್ತೀನಿ, ದಯಮಾಡಿ ನಿಮಗೆ ಮಾಹಿತಿಯ ಕೊರತೆ ಇದ್ರೆ, ನಿಮಗೆ ಮಾಹಿತಿ ತಿಳ್ಕೊಳಕ್ಕಾಗಲಿಲ್ಲ ಅಂದ್ರೆ ದಯಮಾಡಿ ಮಾಹಿತಿಯನ್ನು ತರಿಸಿಕೊಂಡು ಓದಿ ನೀವು ಖರ್ಗೆ ಸಾಹೇಬ್ರ ಬಗ್ಗೆ ಮಾತಾಡೋಣಂತ ಕೆಲಸ, ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡೋಣಂತ ಕೆಲಸವನ್ನು ಮಾಡಬೇಕು. ಹಿಂದಿನ ಸರ್ಕಾರದಲ್ಲಿ, ಇದೇ NDA ಸರ್ಕಾರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಿದ್ರು, LK ಅದ್ವಾನಿ ಅವರು ಗೃಹ ಮಂತ್ರಿಗಳಿದ್ರು. ಕರ್ನಾಟಕ ರಾಜ್ಯದಿಂದ ಈ ಭಾಗಕ್ಕೆ ಆರ್ಟಿಕಲ್ 371J ಬೇಕು. ಈ ಭಾಗದ ಜನರು ಬಹಳ ಕಷ್ಟದಲ್ಲಿದ್ದಾರೆ. ಈ ಭಾಗದ ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಈ ಭಾಗದ ಅಭಿವೃದ್ಧಿ ಆಗಿಲ್ಲ. ದಯಮಾಡಿ ಆರ್ಟಿಕಲ್ 371J ಕೊಡಬೇಕು ಅಂತಂದು ಈ ರಾಜ್ಯದಿಂದ ನಿಯೋಗ ಹೋದ್ರೆ ಅದಕ್ಕೆ ಒಂದು ಮಾತನ್ನ ಏನು ಉತ್ತರವನ್ನ ಕೊಡಲಾರದೆ ಹೋದಂತ ಸರ್ಕಾರ ಇತ್ತು. ಅವತ್ತ ಆಡ್ವಾಣಿ ಅವರು ಮಾತಾಡಿದ್ರು ಏನಂತ, ನಾವು ಒಂದು ಭಾಗಕ್ಕೆ ಕೊಟ್ರೆ ಮತ್ತೊಂದು ಭಾಗಕ್ಕೆ ಕೊಡಬೇಕಾಗತ್ತೆ, ಯಾವುದೇ ಕಾರಣಕ್ಕೆ ಈ ಕೆಲಸವನ್ನು ಮಾಡಲ್ಲ ಅಂತಂದ್ರು. ಅದೇ ಈ ಭಾಗದೊಳಗೆ ಇದ್ದಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಇದೇ ರಾಯಚೂರು ಭಾಗದೊಳಗೆ, ಇದೇ ಕೊಪ್ಪಳ ಭಾಗದೊಳಗೆ, ಬಳ್ಳಾರಿ, ಯಲಬುರ್ಗಿ, ಈ ಕಲಬುರಗಿ, ಯಾದಗಿರಿ, ಬೀದರ್ನಲ್ಲಿ ಒಂದು ಮಾತನ್ನ ಭಾಷಣದಲ್ಲಿ ಹೇಳಿದ್ರು, UPA ಸರ್ಕಾರ ಬಂದ್ರೆ ಆರ್ಟಿಕಲ್ 371 ಜನರಿಗೆ ಉದ್ಯೋಗವನ್ನು ಕೊಡ್ತೀನಿ, ಅಭಿವೃದ್ಧಿಯನ್ನು ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ರು. ಆದ್ರೆ ಅವತ್ತ ಸರ್ಕಾರ ಬಂದ ತಕ್ಷಣ ಆರ್ಟಿಕಲ್ 371J ಕೊಡೋದ್ರ ಮುಖಾಂತರ ಅವತ್ತಿನ ಸರ್ಕಾರ ರಾಜ್ಯಗಳಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಿದ್ರು. ಅವತ್ತ ಒಂದು ಸಮಿತಿಯನ್ನ ಮಾಡಿದ್ರು. ಆ ಸಮಿತಿಯ ಅಧ್ಯಕ್ಷರನ್ನ ಸನ್ಮಾನ್ಯ HK ಪಾಟೀಲ್ ಸಾಹೇಬರು ಮಾಡಿದ್ರು. ಅವತ್ತಿನ ಸಮಿತಿಯ ಸದಸ್ಯ
ನಾನು ಈ ಭಾಗದ ಮಂತ್ರಿ ಇರೋದ್ರಿಂದ ನಾನು ಈ ಭಾಗದ ಸಮಿತಿ ಸದಸ್ಯನಿದ್ದೆ. ಪ್ರತಿ ಒಂದು ಜಿಲ್ಲೆಗೆ ಭೇಟಿ ಕೊಟ್ವಿ. ಪ್ರತಿ ಒಂದು ಜಿಲ್ಲೆಗೆ ಭೇಟಿ ಕೊಟ್ಟಿಗೆ ಸಂಘ ಸಂಸ್ಥೆಗಳನ್ನ ಕರೆದು ಇವತ್ತು ವಾಸ್ತವ ಸತ್ಯ ಏನಿದೆ ಅನ್ನೋದನ್ನ ಜನರಿಗೆ ಮಾಹಿತಿಯನ್ನು ತೆಗೆದುಕೊಂಡು ಆರ್ಟಿಕಲ್ 371J ಜಾರಿ ಮಾಡುವಂತ ಕೆಲಸವನ್ನು ಮಾಡಿದ್ರು. ಆರ್ಟಿಕಲ್ 371J ಜಾರಿ ಆದ್ಮೇಲೆ ನನಗನ್ಸಿದ ಮಟ್ಟಿಗೆ ಉದ್ಯೋಗದೊಳಗೆ ಅವಕಾಶವನ್ನು ಕೊಡಬೇಕು ಮತ್ತು ಆರ್ಥಿಕವಾಗಿ ಅಭಿವೃದ್ಧಿಯನ್ನ ಮಾಡಬೇಕು, ಈ ಭಾಗಕ್ಕೆ ವಿಶೇಷವಾದಂತ ಕೆಲಸ ಕಾರ್ಯಗಳನ್ನು ಮಾಡಬೇಕಂತಂದು ನಾವು ಒಂದು ಸಮಿತಿಯನ್ನು ಮಾಡಿ A, B, C, D ಹುದ್ದೆಗಳಿಗೆ ಎಷ್ಟೆಷ್ಟು ಈ ಭಾಗದ ಜನರಿಗೆ ಕೊಡಬೇಕು ಅಂತ ನಿರ್ಧಾರ ಮಾಡೋದ್ರ ಜೊತೆಗೆ ಶಿಕ್ಷಣದೊಳಗೆ ಅತಿ ಹೆಚ್ಚು ಅವಕಾಶಗಳನ್ನ ಮಾಡಿಕೊಡ್ಬೇಕಂತ ನಿರ್ಧಾರವನ್ನ HK ಪಾಟೀಲ್ ಸಾಹೇಬರ ಅಧ್ಯಕ್ಷತೆ ಒಳಗ ನಾನು ಒಬ್ಬ ಸದಸ್ಯನಾಗಿ ಅವತ್ತ ಪ್ರಾರಂಭವನ್ನು ಮಾಡಿದ್ವಿ. ಇವತ್ತು ನಾನು ಹೇಳ್ತೀನಿ ಬಂಧುಗಳೇ, ವೈದ್ಯಕೀಯ ಶಿಕ್ಷಣದೊಳಗೆ ನಮ್ಮ ಭಾಗಕ್ಕೆ ಸೀಟ್ ಸಿಗ್ತಿದ್ದಿಲ್ಲ. ನಮ್ಮ ಭಾಗದ ಯಾವ ಯುವಕರು ಡಾಕ್ಟರ್ ಆಗ್ತಾ ಇದ್ದಿಲ್ಲ. ನಮ್ಮ ಭಾಗದೊಳಗೆ ಯಾರು ಎಂಜಿನಿಯರ್ಗಳು ಆಗ್ತಿದ್ದಿಲ್ಲ, ಸೀಟ್ ಸಿಗ್ತಿದ್ದಿಲ್ಲ. ನಮಗೆ ಬಹಳ ಕಷ್ಟದೊಳಗಿದ್ವಿ. ಈ ಒಂದು ಜಾರಿ ಆದ್ಮೇಲೆ ನನಗನ್ಸಿದ ಮಟ್ಟಿಗೆ ಬಂಧುಗಳೇ 8,956 ವೈದ್ಯಕೀಯ ಸೀಟನ್ನು ಇವು 6 ಜಿಲ್ಲೆಗೆ ಸೀಮಿತ ಮಾಡಿ ಆದೇಶವನ್ನು ಹೊರಡಿಸಿದ್ದು ಇದೇ ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ಸಿದ್ದರಾಮಯ್ಯನವರು ಅನ್ನೋ ಮಾತನ್ನ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಆದೇಶ ಮಾಡಿದ್ವಿ. ಅದಾದ್ಮೇಲೆ ವೈದ್ಯಕೀಯ ದಂತ ವೈದ್ಯಕೀಯಲ್ಲಿ 1,925 ಸೀಟು, ಎಂಜಿನಿಯರಿಂಗ್ ದಲ್ಲಿ 25,679 ಸೀಟು, ಕೃಷಿ ಮತ್ತು ಸಂಬಂಧಿತೊಳಗ 4,164 ಸೀಟು. ಸ್ವಾಮಿ, ಮಾಜಿ ಮುಖ್ಯಮಂತ್ರಿಗಳೇ, ಇದನ್ನು ಮಾಡಿದ್ದು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಸನ್ಮಾನ್ಯ ಸಿದ್ದರಾಮಯ್ಯನವರು ಅನ್ನೋ ಮಾತನ್ನ ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಆರ್ಟಿಕಲ್ 370 ಇದನ್ನೇ ಇವತ್ತ ಈ ಬಿಜೆಪಿ ಮಿತ್ರರು ಮಾತಾಡ್ತಾ ಇರ್ತಾರೆ. ಇವರಿಗೆ ಈ ಭಾಗದೊಳಗೆ ಓಟ್ ಕೇಳಕ್ಕೆ ಅವಕಾಶ ಇಲ್ಲ, ಈ ಭಾಗಕ್ಕೆ ಓಟ್ ಕೇಳಕ್ಕೆ ಯೋಗ್ಯತೆ ಇಲ್ಲ, ಈ ಭಾಗದ ಜನರಿಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಇವರು ಮಾಡಿಲ್ಲ. ಏನ್ ಮಾಡಿದ್ದೀರಿ? ಆರ್ಟಿಕಲ್ 370 ಬಗ್ಗೆ ಮಾತಾಡ್ತೀರಿ, ಈ ಭಾಗದ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀರಿ. ಸ್ವಾಮಿ, ಈ ಕ್ಷೇತ್ರಕ್ಕೆ, ಈ ರಾಜ್ಯಕ್ಕೆ ತಂದೆ ಆದಂತ ಕೊಡುಗೆಯನ್ನು ಕೊಟ್ಟವರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರನ್ನ ನಾವು ನೆನೆಸಬೇಕು, ಸಿದ್ದರಾಮಯ್ಯ ಅವ್ರನ್ನ ನೆನೆಸಬೇಕು. ಈ ಭಾಗದ ಜನರು ಇವತ್ತ ತಹಸೀಲ್ದಾರ್ಗಳು, ಅಸಿಸ್ಟೆಂಟ್ ಕಮಿಷನರು, ಡಿವೈಎಸ್ಪಿಗಳು, ತಹಸೀಲ್ದಾರು, PSI, CPI ಇವತ್ತು ಏನಾದ್ರೂ ಆಗಿದ್ರೆ ಆರ್ಟಿಕಲ್ 370 ಕೊಡುಗೆಯಿಂದ ಮಾತ್ರ ನಮ್ಮ ಮಾತನ್ನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಇವತ್ತ ಈ ಭಾಗದೊಳಗೆ A ಮತ್ತು B, C ಗ್ರೂಪ್ನವರಿಗೆ ಕನಿಷ್ಠ B ಹುದ್ದೆಯಲ್ಲಿ 75% ಅನ್ನು ಕೊಡಬೇಕು, C ಗ್ರೂಪ್ನಲ್ಲಿ 80% ಕೊಡಬೇಕು, D ಗ್ರೂಪ್ನಲ್ಲಿ 85% ಇದೇ ಭಾಗದ ಜನರಿಗೆ ಕೊಡಬೇಕು. ಇದು ಆದ್ಮೇಲೆ ಇಡೀ ರಾಜ್ಯದೊಳಗ ಬೆಂಗಳೂರೊಳಗ 8% ಸೀಟಿನ ಈ ಭಾಗದ ಜನರಿಗೆ ಮಾಡಿ ಆದೇಶ ಹೊರಡಿಸಿದ್ದು ಇದೇ ಸಿದ್ದರಾಮಯ್ಯನವರು, ಇದೇ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರನ್ನ ಮಾತನ್ನ ಇಲ್ಲಿ ಹೇಳ್ಬೇಕಾಗತ್ತ ಬಂಧುಗಳೇ. ಯಾರು ಮಾಡಿದ್ರು? ನಾನು ಕೇಳ್ತೀನಿ, ಬೊಮ್ಮಾಯರ್ ನೀವೇನ್ರ ಮಾಡಿದ್ರ? ಯಡಿಯೂರಪ್ಪನವರೇ ನೀವೇನ್ರ ಮಾಡಿದಿರಾ? ನಾನಿವತ್ತ ಈ ವೇದಿಕೆ ಮುಖಾಂತರ ಅವರಿಗೆ ನೆನಪು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ ಬಂಧುಗಳೇ. ನೀವು ಒಂದ್ಸತೆ ಈ ಭಾಗಕ್ಕೆ ಬಂದು ಬರೇ ಭಾಷಣ ಮಾಡಿದ್ರೆ ಸಾಲದು. ಇವತ್ತ KKRDBಗೆ ಪ್ರತಿ ವರ್ಷ ಅಭಿವೃದ್ಧಿಗೋಸ್ಕರನೇ 5,000 ಕೋಟಿಯನ್ನು ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಒಂದೊಂದು ಕ್ಷೇತ್ರಕ್ಕೆ ಕನಿಷ್ಠ ರಾಜ್ಯದ ಬೊಕ್ಕಸಕ್ಕೆ, ರಾಜ್ಯದ ಇದಕ್ಕೆ ಅನುದಾನಕ್ಕೂ ಮತ್ತು ಇಲ್ಲಿಯ ಲೋಕಲ್ ಅನುದಾನಕ್ಕೂ ಸೇರಿ 5,000 ಕೋಟಿ ಕನಿಷ್ಠ
1500 ಕೋಟಿ ರಾಜ್ಯದಿಂದ ಬರುವಂತ ಇಲಾಖೆಗಳಿಗೆ ಕೊಡೋದು, ಉಳಿದಿದ್ದ ಇಲ್ಲಿ ರೋಡ್ ಇರ್ಬೋದು, ಡ್ರೈನೇಜ್ ಇರ್ಬೋದು, ನೀರಾವರಿ ಯೋಜನೆಗಳು ಇರ್ಬೋದು, ಇವೆಲ್ಲವನ್ನ ಮಾಡುವಂತ ಕೆಲಸವನ್ನ ಮಾಡಿದ್ದೀವಿ. ಇದು ಕಾಂಗ್ರೆಸ್ ಪಕ್ಷದ ಕೊಡುಗೆ. ನಾವು ಒಂದ್ಸತಿ ನೆನಪು ಮಾಡ್ಕೊಳ್ಳಿ, ಇವತ್ತ ಬೇರೆ ಬೇರೆ ಪಕ್ಷದ ಮಿತ್ರರು, ಬೇರೆ ಬೇರೆದವರು ಕಾಂಗ್ರೆಸ್ ದಿವಾಳಿ ಆಗಿದೆ, ಇವತ್ತ ಗ್ಯಾರಂಟಿ ಯೋಜನೆ ಕೊಟ್ಟುಬಿಟ್ರೆ ಈ ರಾಜ್ಯದೊಳಗೆ ದಿವಾಳಿ ಆಗುತ್ತೆ, ಕರ್ನಾಟಕ ರಾಜ್ಯ ದಿವಾಳಿ ಆಗುತ್ತೆ ಅಂತಂತೆ ಯಾರ್ಯಾರು ಕೇಂದ್ರದ ನಾಯಕರು, ರಾಜ್ಯದ ನಾಯಕರು ಭಾಷಣ ಮಾಡಿದ್ರು, ಆ ಭಾಷಣ ಇವತ್ತ ಅವರ ಬೇರೆ ರಾಜ್ಯದೊಳಗ ಬೇರೆ ಯೋಜನೆಗಳ ಬಗ್ಗೆ ಇಲ್ಲಿ ಮಾಡಿದಂತ ಕರ್ನಾಟಕ ಮಾದರಿ ಯೋಜನೆಯನ್ನ ಜಾರಿ ಮಾಡೋದ್ರ ಮುಖಾಂತರ ಚುನಾವಣೆ ಭರವಸೆಯನ್ನು ಕೊಡುವಂತ ಕೆಲಸವನ್ನ ಇದೇ ಬಿಜೆಪಿ ಜೆಡಿಎಸ್ ಅವರು ಮಾಡಿದ್ದು. ನಾನು ಇವನ್ನೆಲ್ಲವನ್ನ ನೆನಪು ಮಾಡ್ಕೊಳ್ಳಿ. ಇವರೆಲ್ಲರೂ ಒಂದು ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ, ಇವತ್ತು 11 ವರ್ಷ ಈ ಕೇಂದ್ರದೊಳಗ, ಈ ರಾಜ್ಯ, ಈ ದೇಶದೊಳಗ ಸರ್ಕಾರ ಇದೆ. ಒಂದೇ ಒಂದು ಯೋಜನೆ ಮಹಿಳೆಯರಿಗಾಗಿ ಮಾಡಿಲ್ಲ, ಒಂದೇ ಒಂದು ಯೋಜನೆ ರೈತರಿಗಾಗಿ ಮಾಡಿಲ್ಲ, ಒಂದೇ ಒಂದು ಯೋಜನೆ ಕಾರ್ಮಿಕರಿಗಾಗಿ ಮಾಡಿಲ್ಲ, ಒಂದೇ ಒಂದು ಯೋಜನೆ ಬಡವರಿಗಾಗಿ ಮಾಡುವಂತ ಕೆಲಸವನ್ನ ಮಾಡಿಲ್ಲ. ಆದ್ರೆ 11 ವರ್ಷದ ಏನು ಆಳಿಕೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಏನು ಕಾರ್ಯಕ್ರಮ ಮಾಡಿದರೆ, ಒಂದೇ ಒಂದು ಕಾರ್ಯಕ್ರಮಕ್ಕೆ ನಿಮಗೆ ಮುಟ್ಟುವಂತ ಕೆಲಸ ಆಗಿಲ್ಲ. ಆದ್ರೆ ಗ್ಯಾರಂಟಿ ಯೋಜನೆ ಬಗ್ಗೆ ಟೀಕೆ ಟಿಪ್ಪಣಿಗಳು ಮಾಡ್ತಾ ಇದ್ದಾರೆ. ಇವತ್ತು ನನ್ನ ತಾಯಂದಿರು ಅವರಿಗೆ ನೇರವಾಗಿ 2,000 ರೂಪಾಯಿ ದುಡ್ಡನ್ನು ಕೊಡುವಂತ ಕೆಲಸ, ಗೃಹಲಕ್ಷ್ಮಿ ಫ್ರೀ ಕರೆಂಟ್ ಕೊಡುವಂತ ಕೆಲಸ, ಅದರ ಜೊತೆಗೆ ಯುವ ನಿಧಿ, ಇವತ್ತೇನು ಡಿಗ್ರಿ ಮತ್ತು ಡಿಪ್ಲೊಮಾ ಇಂಜಿನಿಯರಿಂಗ್ ಓದಿದಂತ ಮಕ್ಕಳಿಗೆ ಅವರ ಅಕೌಂಟಿಗೆ ದುಡ್ಡು ಹಾಕುವಂತ ಕೆಲಸ, ಪ್ರತಿಯೊಬ್ಬರಿಗೆ 10 ಕೆಜಿ ಅಕ್ಕಿ ಕೊಡುವಂತ ಅನ್ನಭಾಗ್ಯ ಯೋಜನೆ ಅಂತ ಕೆಲಸ ಮಾಡೋದ್ರ ಜೊತೆಗೆ ಇವತ್ತು ನಮ್ಮ ತಾಯಂದಿರಿಗೆ ಬಸ್ ಅನ್ನ ಫ್ರೀ ಕೊಡ್ತೀವಿ, ಬಸ್ ಒಳಗೆ ನಿಮಗೆ ಫ್ರೀ ಕೊಡ್ತೀವಿ ಅಂತ ಹೇಳಿ ಬಸ್ ನಮ್ಮ ಹೆಣ್ಮಕ್ಳ ಕೈ ಕೊಡುವಂತ ಕೆಲಸವನ್ನು ಮಾಡಿದಂತೂ ಸನ್ಮಾನ್ಯ ಸಿದ್ದರಾಮಯ್ಯನವರು. ಅದಕ್ಕೆ ನಾನು ಇವತ್ತು ಈ ವಿಚಾರಗಳನ್ನು ಹೇಳಲಿಕ್ಕೆ ಬಂದಿದ್ದೀವಿ. ಈ ರಾಜ್ಯದೊಳಗ, ಈ ರಾಯಚೂರದೊಳಗ ಎಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ಇಲ್ಲಿ ಬಂದಿದ್ದೀವಿ. ಈ ಭಾಗಕ್ಕೆ ಏನೇನು ಯೋಜನೆಗಳನ್ನ ಮಾಡೋದ್ರ ಮುಖಾಂತರ ಜನರಿಗೆ ತಿಳಿಸುವಂತ ಕೆಲಸವನ್ನ ಮಾಡ್ಲಿಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಅನ್ನೋ ಮಾತನ್ನ ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಕೇಂದ್ರದೊಳಗ ಸರ್ಕಾರ ಇದೆ, ಮಣಿಪುರ ಅಂತ ರಾಜ್ಯದೊಳಗೆ ನನ್ನ ತಾಯಂದಿರು ಸೋದರಿಯರನ್ನ ಬೆತ್ತಲ ಮಾಡುವಂತ ಕೆಲಸವನ್ನ ಮಾಡಿದ್ರೆ ಮಣಿಪುರ ಕಾಣಲಿಲ್ಲ. ಮೋದಿ ಅವರಿಗೆ ಕಂಡದ್ದು ಯಾವ್ದು ಕಾಣತೈತೆ ಅಂದ್ರ, ಯಾವ ಮೂಲೆಗಾರ ಇರಲಿ ಕ್ಯಾಮ್ರಾ ಮಾತ್ರ ಫಸ್ಟ್ ಕ್ಲಾಸ್ ಚೆನ್ನಾಗಿ ಕಾಣುತ್ತೆ. ಕ್ಯಾಮ್ರಾ ನೋಡ್ಬಿಟ್ರೆ ಸಾಕು ಮೋದಿ ಅವರು ಪೋಸ್ ಕೊಡೋದ್ ಬಿಟ್ರೆ, ಆದ್ರೆ ಮಣಿಪುರ ಕಾಣಲಿಲ್ಲ, ಮಣಿಪುರದೊಳಗ ಸಮಸ್ಯೆ ಕಾಣಲಿಲ್ಲ. ನಾನು ಇವತ್ತು ಹೇಳಕ್ ಬರ್ತೀವಿ ಬಂಧುಗಳೇ, ಇವತ್ತ ನಾವು ಈ ರಾಜ್ಯಕ್ಕೆ ಏನ್ ಮಾಡಿದ್ದೀವಿ, UPA ಸರ್ಕಾರ ಕೇಂದ್ರಕ್ಕೆ ಏನ್ ಮಾಡಿದ್ದೀವಿ ಅನ್ನೋದನ್ನ ಹೇಳಿಕೆ ಕೇಂದ್ರದಿಂದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ರಾಜ್ಯದಿಂದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ. ಅದಕ್ಕೆ ಇವತ್ತ ನೀವೆಲ್ಲರೂ ಒಂದು ವಿಚಾರವನ್ನ ಗಮನಿಸಬೇಕು. ಇವತ್ತ ನನಗನ್ಸಿದ ಮಟ್ಟಿಗೆ ನಮ್ಮ ಏನು ಕಲ್ಯಾಣ ಕರ್ನಾಟಕ ಭಾಗದೊಳಗೆ ಏನು 5 ಲೋಕಸಭಾ ಸದಸ್ಯರು ಕಾಂಗ್ರೆಸ್ಗೆ ಗೆಲ್ಲಿಸುವಂತ ಕೆಲಸವನ್ನು ಮಾಡಿದ್ರೆ ನಿಮಗೆ ಅಭಿನಂದನೆಗಳನ್ನು ಹೇಳಬೇಕು ಈ ಭಾಗದ ಜನರಿಗೆ. ಯಾಕಂದ್ರೆ 5 ಜನನ ಕಾಂಗ್ರೆಸ್ ಲೋಕಸಭಾ ಸದಸ್ಯರು ಕಳಿಸಿದ್ರೆ, ಯಾಕಂದ್ರೆ ನೀವು ಕೇಂದ್ರ UPA ಸರ್ಕಾರ ಕೊಟ್ಟಂತ ಕೊಡುಗೆಯಿಂದ ಇವತ್ತ 5 ಮಂದಿ ಶಾಸಕ ಲೋಕಸಭಾ ಸದಸ್ಯರನ್ನು ಕಳಿಸುವಂತ ಮಾಡಿದ್ರಿ. ನಿಮಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಅದಕ್ಕೆ ಇವತ್ತ ಇಷ್ಟು ಕೆಲಸ ಕನಿಷ್ಠ 9,936 ಕೋಟಿ, ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಇಷ್ಟು ದುಡ್ಡು ಬರೇ 2 ವರ್ಷಕ್ಕೆ ನಾನು ಹೇಳಿದ್ವಿ. ಇನ್ನು 5 ವರ್ಷದ, ಇನ್ನು 3 ವರ್ಷ ನಮ್ದು ಬಾಕಿ ಇದೆ. 3 ವರ್ಷದಾಗ ಕನಿಷ್ಠ ನಿಮಗೆ 5,000 ಕೋಟಿಯಷ್ಟು ಒಂದೊಂದು ವಿಧಾನಸಭೆಗೆ ತಲುಪಿಸುವಂತ ಕೆಲಸ ಮಾಡೇ ಮಾಡ್ತೀವಿ, ಕೊಟ್ಟೆ ಕೊಡ್ತೀವಿ. ಜನರ ಪರ
ಇದ್ದೇ ಇರ್ತೀವಿ ಅನ್ನೋ ಮಾತನ್ನ ಹೇಳಲಿಕ್ಕೆ ಇಲ್ಲಿ ಬಂದಿದ್ದೀವಿ ಅನ್ನೋ ಮಾತನ್ನ ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಅದಕ್ಕೆ ಬಸನಗೌಡ ಗದ್ದಲ್ ಅವ್ರನ್ನ ಮುಂದಿನ ದಿನಮಾನದಾಗ ನೀವು ಗೆಲ್ಲಿಸುವಂತ ಕೆಲಸ ಮಾಡಬೇಕು, ಕಾಂಗ್ರೆಸ್ ಅನ್ನ ಬೆಂಬಲಿಸುವಂತ ಕೆಲಸವನ್ನು ಮಾಡಬೇಕು. ಅತಿ ಹೆಚ್ಚು ಯೋಜನೆಗಳನ್ನು ತಂದು ನಿಮ್ಮ ಮನೆ ಮನೆಗೆ ಮುಟ್ಟಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. 5 ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಇದ್ದೀವಿ. ನಿಮ್ಮ ಮನೆಗೆ ಮುಟ್ಟಿಸುವಂತ ಯೋಜನೆಯನ್ನ ಮಾಡಿದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಪಕ್ಷ ಅನ್ನೋ ಮಾತನ್ನ ಇಲ್ಲಿ ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.